ಮತ್ತೊಂದು ಕಡೆ ಸೂರಜ್ ರೇವಣ್ಣ ಅವರ ಪ್ರಕರಣ ಸಲಿಂಗ ಕಾಮದ ಆರೋಪದಡಿ ಸೂರಜ್ ರೇವಣ್ಣ ಅವರ ಬಂಧನ ಕೂಡ ಆಗಿದೆ. ಈಗ ಆಲ್ರೆಡಿ ಇಂದಿನಿಂದ ಸೂರಜ್ಗೆ ಸಿಐಡಿ ಪೊಲೀಸರ ಡ್ರಿಲ್ ಮುಂದುವರಿಯುತ್ತೆ. ನಿನ್ನೆ ಸೂರಜ್ರನ್ನ ಸಿಐಡಿ ಕಸ್ಟಡಿಗೆ ನೀಡಿದೆ ಕೋರ್ಟ್. ಇವತ್ತು ಜೆಡಿಎಸ್ ಎಂಎಲ್ಸಿ ಸೂರಜ್ಗೆ ಹೆಲ್ತ್ ಚೆಕಪ್ ಕೂಡ ಆಗುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಮಾಡಿಸುವ ಸಾಧ್ಯತೆ ಕೂಡ ಇದೆ. ಸಂತ್ರಸ್ತನ ಆರೋಗ್ಯ ತಪಾಸಣೆ ಕೂಡ ಮಾಡ್ತಾರಂತೆ. ಈ ಸಂದರ್ಭದಲ್ಲಿ ಪೊಲೀಸರು ಈ ಹಿಂದೆ ಅವರ ಬಂಧನ ಆದ ತಕ್ಷಣ ಪೊಲೀಸರು ಮೊದಲು ಅವ್ರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ್ರು. ಬಟ್ ಇದು ಈಗ ಹಾಗಾಗಲ್ಲ. ಸಿಐಡಿ ಯಾವಾಗ ತನ್ನ ವಶಕ್ಕೆ ಪಡೆದುಕೊಂಡಿದೆಯೋ ಈಗ ಅವರು ಕೂಡ ಎಲ್ಲ ಪ್ರಕ್ರಿಯೆಗಳನ್ನ ಅನುಸರಿಸಬೇಕಾಗುತ್ತೆ. ಮೊದಲು ವೈದ್ಯಕೀಯ ಪರೀಕ್ಷೆ ಆಗುತ್ತೆ, ಮತ್ತೊಂದು ಕಡೆ ಸಂತ್ರಸ್ತನ ಆರೋಗ್ಯ ತಪಾಸಣೆ ಕೂಡ ಮಾಡಲಾಗುತ್ತೆ. ಅದಾದ ಬಳಿಕ ತನಿಖೆಯನ್ನ ಚುರುಕುಗೊಳಿಸುತ್ತಿದ್ದಾರೆ ಅಧಿಕಾರಿಗಳು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಸಿಐಡಿಯ ತನಿಖೆ ಸೂರಜ್ ರೇವಣ್ಣ ಅವರ ಅಸಹಜ ಲೈಂಗಿಕ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸಾಗುತ್ತೆ? ಇವತ್ತು ಏನೆಲ್ಲ ಪ್ರಕ್ರಿಯೆಗಳನ್ನ ಸಿಐಡಿ ತಂಡ ಅನುಸರಿಸುತ್ತೆ? ಶ್ರುತಿ, ಏನು ನಿನ್ನೆಷ್ಟೇ ಸಿಐಡಿ ಅಧಿಕಾರಿಗಳು ಡಾಕ್ಟರ್ ಸೂರಜ್ ರೇವಣ್ಣ ಅವರನ್ನ ಒಂದು ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದಲ್ಲಿ 7 ದಿನಗಳ ಕಸ್ಟಡಿಗೆ ಪಡೆದುಕೊಂಡಿರ್ತಕ್ಕಂಥದ್ದು. ಇವತ್ತು ಆತನನ್ನ ವೈದ್ಯಕೀಯ ಪರೀಕ್ಷೆಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಒಳಪಡಿಸುವ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಈಗಾಗಲೇ ಒಂದು ಪ್ರಕರಣದ ಸಂತ್ರಸ್ತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಒಂದಷ್ಟು ಮಾಹಿತಿಯನ್ನ ಸಿಐಡಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಈಗ ಏನು ಆರೋಪಿತ ಸ್ಥಾನದಲ್ಲಿರ್ತಕ್ಕಂಥ ಸೂರಜ್ ರೇವಣ್ಣ ವೈದ್ಯಕೀಯ ಪರೀಕ್ಷೆಯು ಸಹ ಬಹಳ ಮುಖ್ಯವಾಗುವಂಥದ್ದು. ಯಾಕಂತಂದ್ರೆ IPC ಸೆಕ್ಷನ್ 377 ಅಡಿಯಲ್ಲಿ ಯಾವುದೇ ಪ್ರಕರಣ ದಾಖಲಾದರೂ ಆ ಒಂದು ಪ್ರಕರಣದಲ್ಲಿ ವೈದ್ಯಕೀಯ ಪರೀಕ್ಷೆ ಬಹಳ ಗಂಭೀರವಾದಂಥ ವಿಷಯ. ಜೊತೆಗೆ ಪ್ರಕರಣದ ಒಂದು ಸ್ಪಷ್ಟತೆಯನ್ನು ಕೊಡಲಿಕ್ಕೆ ಈ ಒಂದು ವೈದ್ಯಕೀಯ ಪರೀಕ್ಷೆ ಅತ್ಯವಶ್ಯಕವಾಗಿ ಆಗಬೇಕಾಗಿರ್ತಕ್ಕಂಥದ್ದು. ಫಾರೆನ್ಸಿಕ್ ತಜ್ಞರ ಸಮ್ಮುಖದಲ್ಲಿ ಒಂದು ವೈದ್ಯಕೀಯ ಪರೀಕ್ಷೆ ನಡೆಯುವಂಥದ್ದು. ಜೊತೆಗೆ ಇನ್ವೆಸ್ಟಿಗೇಷನ್ ಆಫೀಸರ್ಸು ಏನಾದರೂ ಫರ್ದರ್ ಆಗಿ ಯಾವುದಾದ್ರೂ ಒಂದಷ್ಟು ವಿಚಾರಗಳ ಬಗ್ಗೆ ಟೆಸ್ಟ್ ಮಾಡಬೇಕಂತೇಳಿದರೆ ಅದರ ಬಗ್ಗೆಯೂ ಸಹ ವೈದ್ಯಾಧಿಕಾರಿಗಳು ಪರೀಕ್ಷೆಯನ್ನು ನಡೆಸುವಂಥದ್ದು. ಇವತ್ತು ಸುಮಾರು 10 ಗಂಟೆ ನಂತರ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡೋಗಿ ಒಂದು ವೈದ್ಯಕೀಯ ಪರೀಕ್ಷೆಯನ್ನು ನಡೆಸುವ ಸಾಧ್ಯತೆ ಇರತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಲೈಂಗಿಕ ದೌರ್ಜನ್ಯದ ಸುಳಿಯಲ್ಲಿ ರೇವಣ್ಣ ಕುಟುಂಬ ಸಿಲುಕಾಕಿಕೊಂಡಿದೆ. ಮಕ್ಕಳ ಕೃತ್ಯದಿಂದ ಅಪ್ಪನ ರಾಜಕೀಯ ಭವಿಷ್ಯ ಮಂಕಾಯ್ತಾ ಅನ್ನುವಂತಹ ಪ್ರಶ್ನೆ. ಮಂಡ್ಯದ ಜೆಡಿಎಸ್ ಫ್ಲೆಕ್ಸ್ ನಲ್ಲಿ ರೇವಣ್ಣ ಫೋಟೋ ಮಾಯವಾಗಿದೆ. ಫ್ಲೆಕ್ಸ್ ನಲ್ಲಿ ಸುಮಲತಾಗೆ ಸಿಕ್ಕ ಸ್ಥಾನಮಾನ ರೇವಣ್ಣ ಅವ್ರಿಗೆ ಇಲ್ಲ, ಅದು ಬಹಳ ಸ್ಪಷ್ಟವಾಗ್ತಾ ಇದೆ. ಜೆಡಿಎಸ್ ಫ್ಲೆಕ್ಸ್ ಗಳಲ್ಲಿ ಮಾಜಿ ಸಚಿವ ರೇವಣ್ಣ ಫೋಟೋಗೆ ಕೋಕ್ ನೀಡಲಾಗಿದೆ. ಮುಜುಗರದಿಂದ ಪಾರಾಗೋದಕ್ಕೆ ಫೋಟೋ ಹಾಕಿಲ್ಲ ದಳಪಡೆ. ಮಂಡ್ಯ ನಗರ ಸೇರಿ ಜಿಲ್ಲೆಯ ಹಲವೆಡೆ ಬೃಹತ್ ಫ್ಲೆಕ್ಸ್ ಗಳನ್ನ ಅಳವಡಿಸಲಾಗಿದೆ. ಫ್ಲೆಕ್ಸ್ಗಳಲ್ಲಿ ದೋಸ್ತಿಗಳ ಫೋಟೋಗಳು ಮಾತ್ರ ಬಳಕೆಯಾಗಿದೆ. ಮಾಜಿ ಸಚಿವ ರೇವಣ್ಣ ಫೋಟೋ ಕೈ ಬಿಟ್ಟಿದ್ದಾರೆ ಜೆಡಿಎಸ್ನ ನಾಯಕರು ಅನ್ನೋದು ಬಹಳ ಸ್ಪಷ್ಟ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಇದೆ ಮಂಡ್ಯದಾದ್ಯಂತ ರಾರಾಜಿಸ್ತಾ ಇರುವಂತಹ ಫ್ಲೆಕ್ಸ್ಗಳು. ಎಲ್ಲಾದ್ರೂ ಫೋಟೋ ಕಾಣಿಸುತ್ತಾ ರೇವಣ್ಣ ಅವ್ರದ್ದು ಅಂದ್ರೆ ಇಲ್ಲ. ಒಂದ್ ಕಡೆ